ಗೈಸ್ ಇಲ್ಲೇ ನೋಡತ್ತಿರಲ್ಲ ಲೀಕೇಜ್ ನೋಡ್ರಿ ಯಾವ ಥರ ಆಗತ್ತೈತೆ ಅಂತ ಹೇಳಿ. ಇವಾಗ ನಿಮಗೆ ನಾನು ಸೆಕೆಂಡ್ ಸರ್ವಿಸ್ ಇದು ಎಷ್ಟೆಷ್ಟು ಅಮೌಂಟ್ ಬಂತು ಏನೇನೆಲ್ಲ ಎಲ್ಲ ತೋರಿಸ್ತೀನಿ. ಇಲ್ಲೇ ಐತೆ ನೋಡ್ರಿ ಬಿಲ್. ಗ್ಯಾಸ್ ಕಟ್ರ್ ಅಂತ ಹೇಳ್ತಾರೆ. ಗ್ಯಾಸ್ ಕಟ್ರ್ ಒಳಗೆ ಕರೆಕ್ಟ್ ಕುಂತಿರ್ಲಿಕ್ಕಂದ್ರೆ ಪ್ರಾಬ್ಲಮ್ ಇದ್ರಷ್ಟೇ ಆಯಿಲ್ ಲೀಕೇಜ್ ಆಗತ್ತಂತಾರ. ಹಾಯ್ ಗೈಸ್, ಎಲ್ಲರೂ ಹೆಂಗಂದ್ರೆ ಆರಾಮದ್ರಿ ಅಂತ ತಿಳ್ಕೊತೀನಿ. ಸೊ ಇವತ್ತು ಒಂದು ಹೊಸ ವಿಡಿಯೋ ತೊಗೊಂಡ್ಬಂದು ಏನಪ್ಪ ಅಂದ್ರೆ ಎಕ್ಸ್ಪಲ್ಸ್ 210 ನಿಮ್ಗೆ ಆಲ್ರೆಡಿ ಫಸ್ಟ್ ರಿವ್ಯೂ ತೋರಿಸಿದ್ದೆ 5000ಗೆ. ಸೆಕೆಂಡ್ ರಿವ್ಯೂ ಕೊಡತ್ತೀನಿ. ಆಲ್ರೆಡಿ ಸೆಕೆಂಡ್ ಸರ್ವಿಸ್ ಆಗಿ ಒಂದೂವರೆ ಮಂತ್ ಆಯಿತು. ಇಷ್ಟು ದಿನ ಯಾಕೆ ವೇಟ್ ಮಾಡತ್ತಿದ್ನಂದ್ರೆ ಸ್ವಲ್ಪ ರನ್ನಿಂಗ್ ಆಗಲಿ ಗಾಡಿ ಹೆಂಗೆ ಏನಂತ. ಸೊ ಇಲ್ಲೈತೆ ನೋಡ್ರಿ ಗಾಡಿ ನೋಡತ್ತಿರಲ್ಲ. ಇದು ಇವಾಗ ಏನೇನು ಪ್ರಾಬ್ಲಮ್ ಐತೇನೇನು ಹೇಳ್ತೀನಿ. ನಿನ್ನೆನೂ ಸ್ವಲ್ಪ ಶೋರೂಮಿಗೆ ಹೋಗಿ ಬಂದೆ, ಅವ್ರಿಗೆ ಡೀಟೇಲ್ಸ್ ಎಲ್ಲ ಕೇಳ್ಕೊಂಡೆ ಏನೇನು ಅಂಥೇಳಿ. ಯಾಕಂದ್ರೆ ಇವಾಗ ಆಲ್ರೆಡಿ ಎಲ್ಲ ಹೇಳ್ತಿದ್ದಾರೆ ಫ್ರಂಟ್ ರಿಮ್ಮು ಚೇಂಜ್ ಮಾಡಿಕೊಡ್ತಾರಂತ. ಯಾಕಪ್ಪ ಅಂದ್ರೆ ರೀಸನ್ ಲೈಟಾಗಿಲ್ಲೇ ಬೆಂಡ್ ಆದಂಗೆ ಐತಿ. ಅದು ಕೇಳಿದ್ರೆ ಅವ್ರು ಹೇಳತ್ತಿಲ್ಲ ಏನಂತಂದ್ರೆ ಅದು ಇಲ್ಲ ಅದು ಜಾಯಿಂಟ್ ಆಯ್ತು ಅಂತ ಹೇಳ್ಯಾರ. ಮೇ ಬಿ ಅದು ಇಲ್ಲೇ ಐತಿ, ಅಷ್ಟು ಕ್ಲಿಯರಾಗಿ ಕಾಣಂಗಿಲ್ಲ. ಸೊ ಇದೊಂದು ಪ್ರಾಬ್ಲಮ್ ಐತಿ. ಈಗ ಫಸ್ಟ್ ಜನ್ರೇಷನ್ ಗಾಡಿಗೆಲ್ಲ ಇದೇ ಪ್ರಾಬ್ಲಮ್ ಆಗ್ತಿರೋದು. ನೀನು ಶೋರೂಮಿಗೆ ಹೋದಾಗ ಅವ್ರು ಹೇಳಿದರು ಇಲ್ಲ ರಿಮ್ದೇನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಇಂಜಿನ್ ಆಯಿಲ್ದು ಏನಾರ ಇತ್ತಂದ್ರೆ ಟ್ಯಾಪಿಂಗ್ ನಾಯ್ಸ್ ಇತ್ತಂದ್ರೆ ಅದನ್ನು ಚೇಂಜ್ ಮಾಡಿಕೊಡ್ತೀವಿ ಅಂತ ಹೇಳತ್ತಿದ್ರು. ಇದ್ರದ್ದು ಇವತ್ತು ರಿವ್ಯೂ ಕೊಟ್ಟಿದ್ದೀನಿ, ಸೆಕೆಂಡ್ ಸರ್ವಿಸ್ ರಿವ್ಯೂ. ವಿಡಿಯೋ ಸ್ಕಿಪ್ ಮಾಡೋದ ಫುಲ್ ನೋಡಿರಿ, ಏನೇನು ಪ್ರಾಬ್ಲಮ್ ಅಂತೆಲ್ಲ ಹೇಳ್ತೀನಿ ಪಿನ್ ಟು ಪಿನ್. ವಿಡಿಯೋ ನೋಡೋರು ಯಾರ್ಯಾರು ಎಕ್ಸ್ಪಲ್ ತೊಗೊಂಡಾರ ಅಷ್ಟ್ರಿಗೂ ಶೇರ್ ಮಾಡಿರಿ ಏನೇನು ಪ್ರಾಬ್ಲಮ್ ಐತೆ ಅಂತೇಳಿ. ಇವಾಗ ತೊಗೊಂಡವ್ರಿಗೇನು ಪ್ರಾಬ್ಲಮ್ ಕಾಣಲ್ಲ. ಸ್ಟಾರ್ಟಿಂಗ್ ನಮಗೂ ಏನು ಪ್ರಾಬ್ಲಮ್ ಕಂಡಿಲ್ಲ. ಆಫ್ಟರ್ ಫಸ್ಟ್ ಸರ್ವಿಸ್ ಆದಮೇಲೆ ಒಂದು 5000 ಆದಮೇಲೆ ಫಸ್ಟ್ ಅದನ್ನು ಕೊಟ್ಟೀನಿ. ಆಮೇಲೆ ಇದು ಸೆಕೆಂಡ್ ಸರ್ವಿಸ್ ಆದಮೇಲೆ ಸಡನ್ಲಿ ಕೊಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಗಾಡಿ ರನ್ನಿಂಗ್ ಆಗಿ ಸೆಕೆಂಡ್ ಸರ್ವಿಸ್ ಆದಮೇಲೆ ಏನು ಪ್ರಾಬ್ಲಮ್ ಬರೋಲ್ಲ. ಸರ್ವಿಸ್ ಆಗಿ ಒಂದು 1000 ಕಿಲೋಮೀಟ್ರಿಗೆ ಏನು ಪ್ರಾಬ್ಲಮ್ ಬರೋಲ್ಲ. ಸೆಕೆಂಡ್ ಸರ್ವಿಸ್ ಆಗಿ ಒಂದು 3000 ಕಿಲೋಮೀಟ್ರನ್ನ ಓಡಿಸ್ತೀವಿ, ಒಂದು 8500 ಹಿಂಗೆ ಓಡಿಸ್ತೀವಿ. ಅದಾದಮೇಲೆ ಗೊತ್ತಾಗುತ್ತೆ. ನೆಕ್ಸ್ಟು ಟಾಪಪ್ ಅದು ಆಯಿಲ್ ಟಾಪಪ್ ಅದು ಮಾಡಿಸ್ಕೋಬೇಕಂತ ಹೇಳ್ತಾರೆ. ನೋಡೋಣ. ಹೀಟಿಂಗ್ ಇಶ್ಯೂನೂ ಕಂಡು ಬಂದೈತಿ, ಬಟ್ ಟ್ರಾಫಿಕ್ ಒಳಗೆ ಅಷ್ಟೇ ಕಾಣುತ್ತೆ ಹೀಟಿಂಗ್ ಇಶ್ಯೂ. ಅದು ಬಿಟ್ಟರೆ ನಾರ್ಮಲ್ ಹೈವೇದಾಗ ಹೊಂಟಾಗ ಏನಿಲ್ಲ. ಹೈವೇದಾಗ ಹೊಂಟಾಗ ಪರ್ಫಾರ್ಮೆನ್ಸ್ ಮಾತ್ರ ಸಖತ್ತಾಗೈತಿ. ಅದು ಬಿಟ್ಟರೆ ಆಫ್ ರೋಡ್ನಾಗೂ ನೆಕ್ಸ್ಟ್ ಲೆವೆಲ್ ಐತಿ. ಅದು ನೀವು ಇವಾಗ ಫ್ರಂಟ್ ವೀಲ್ ರಿಮ್ ಮ್ಯಾಗೆ ಬೆಂಡ್ ಆಗುತ್ತಪ್ಪ ಅಂದ್ರೆ ಏನಾರ ಕಡಿಮೆ ಏರಿಟ್ಟು ಗಾಡಿ ಹೊಡಿತೀನಿ, ಎಲ್ಲರ ಕಲ್ಲು ಹಿಂಗೆ ಇದ್ದಲ್ಲಿ ಗಾಡಿ ಸ್ವಲ್ಪ ಬೇಸ್ನಾಗ ಹಾಕಿದ್ರಂದ್ರೆ ಅವಾಗ ಡ್ಯಾಮೇಜ್ ಆಗೋದು ಪ್ರಾಬಬಿಲಿಟಿ ಭಾಳ ಇರುತ್ತೆ. ಸೊ ಗಾಡಿ ಆಫ್ ರೋಡಿಗೆ ಹೋದಾಗ ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಹೊಡೀರಿ ಗೈಸ್. ಇವಾಗ ಫಸ್ಟ್ ಜನ್ರೇಷನ್ ಗಾಡಿ ಅಂತರೂ ನೋಡಿರಿ ಯಾರು ಜುಲೈ ಜೂನ್ ಆಗಸ್ಟ್ ಒಳಗೆ ತೊಗೊಂಡವರು. ಸೊ ಅವ್ರ ಗಾಡಿದು ಸೌಂಡ್ ಹೆಂಗೈತೇನೋ ಗೊತ್ತಿಲ್ಲ, ಬಟ್ ಇವಾಗ ಬರೋ ಗಾಡಿದೇನೋ ಚೇಂಜ್ ಅಂತಿದ್ದಾರೆ. 5000 ಕಿಲೋಮೀಟ್ರ್ ಆದಮೇಲೆ ಗಾಡಿ ಸೌಂಡೆಲ್ಲ ಚೇಂಜ್ ಆಕಾವ ಅನ್ನತ್ತಾರ. ಸೊ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ, 1 ಸೆಕೆಂಡ್ ವೇಟ್ ಮಾಡಿರಿ. ನಿಮ್ಗೆ ಲಾಸ್ಟ್ ವೀಡಿಯೋದಾಗ ಹೇಳಿದ್ದೆ ನಾನು ಇಗ್ನಿಷನ್ ಆನ್ ಆಗೋವರೆಗೂ ಸೆಲ್ಫ್ ಹೊಡ್ಯಕ್ಕೆ ಹೋಗ್ಬೇಡ ಅಂತೇಳಿ. ಇಗ್ನಿಷನ್ ಅಂಕರು ಸ್ಟಾರ್ಟ್ ಆಯ್ತು. ಬೆಳಗ್ಗೆ ಯಾರು ಗಾಡಿ ಸ್ಟಾರ್ಟ್ ಮಾಡ್ತಿರ್ತೀರಿ ಕೋಲ್ಡ್ ಸ್ಟಾರ್ಟ ಮಾಡಿರಿ. ಇಗ್ನಿಷನ್ ಆನ್ ಆಗೋವರೆಗೂ ಸ್ಟಾರ್ಟ್ ಮಾಡೋಕೆ ಹೋಗ್ಬಿಟ್ರಿ, ಆಮೇಲೆ ಸೆಲ್ಫ್ ತೊಗೋರಿ. ಇದುವರೆಗೂ ಆಯಿತು, ನನಗೆ ಬ್ಯಾಟ್ರಿದೇನೋ ಪ್ರಾಬ್ಲಮ್ ಬಂದಿಲ್ಲ. ಒಂದು 6-7 ಮಂತ್ ಆಯ್ತು ಆಲ್ರೆಡಿ. ಸೌಂಡ್ ಒಂದು ಕೇಳ್ಕೊಂಬಿಡ್ರಿ. ಸೊ ಇಲ್ಲಿ ನೋಡತ್ತಿರಲ್ಲ ಒಳಗಡೆ ಇಂಜಿನ್ ಸೌಂಡ್ ಒಂದು ತೋರಿಸ್ತೀನಿ. ಟ್ಯಾಪಿಂಗ್ ನಾಯ್ಸ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಕೇಳಿಸ್ಬೋರಿ. ನಂಗೆ ಟ್ಯಾಪಿಂಗ್ ನಾಯ್ಸ್ ಅಂತೂ ಇದುವರೆಗೂ ಕಂಡು ಬಂದಿಲ್ಲ. ನೋಡಿರಿ. ಸೊ ನೋಡತ್ತಿರಲ್ಲ ಟ್ಯಾಪಿಂಗ್ ನಾಯ್ಸ್ ಅಂದ್ರೆ ನನಗಂತೂ ಗೊತ್ತಾಗಿಲ್ಲ ಇದುವರೆಗೂ ಏನಂತೇಳಿ. ಮೇ ಬಿ ಈ ಕಡೆ ಒಂದು ತೋರಿಸ್ತೀನಿ ತಡ್ರಿ ಸೌಂಡು. ನಿಮ್ಗೆ ರಿಮ್ಮಿನ ಪ್ರಾಬ್ಲಮ್ ಅಂತ ಹೇಳಿದೆ. ರಿಮ್ಮಿನ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಕರೆಕ್ಟಾಗಿ ಲೈಟಾಗಿ ಬೆಂಡ್ ಆಗೈತಿ. ಗೊತ್ತಾಗಲ್ಲ ವಿಡಿಯೋ ಒಳಗೆ, ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಇಲ್ಲಿ ಲೈಟಾಗಿ ಬೆಂಡ್ ಆಗೈತಿ. ಸ್ಕೈ ಸ್ಪರ್ಶಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಇವಾಗ ಈ ಥರ ಆಗೋ ಗಾಡಿಗೆಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳತ್ತಾರೆ. ರಿಮ್ಸ್ ಎಲ್ಲ ಫಸ್ಟ್ ಜನ್ರೇಷನು ಸೆಕೆಂಡ್ ಜನ್ರೇಷನ್ ಗಾಡಿ ಆಗಸ್ಟ್ ಒಳಗೆ ಯಾರು ತೊಗೊಂಡಿರಿ ಅವ್ರಿಗೆ ಮಾತ್ರ ಚೇಂಜ್ ಮಾಡಿ ಕೊಡ್ತೀನಿ ಅನ್ನೋ ಥರ. ಜೂನು ಜುಲೈ ಆಗಸ್ಟ್ ಒಳಗೆ ಯಾರ್ಯಾರು ಗಾಡಿ ತೊಗೊಂಡಿರಿ ಅವ್ರಿಗೆ ಏನಾರ ಪ್ರಾಬ್ಲಮ್ ಬಂದಿತ್ತಂದ್ರೆ ಇಂಜಿನ್ದಾಗಲಿ ವಾಟರ್ ಪಂಪ್ದಾಗಲಿ ಫ್ಯೂಯಲ್ದಾಗಲಿ ಸೊ ಅವರಿಗೆಲ್ಲ ವಾರಂಟಿ ಕ್ಲೈಮ್ಗಳು ಎಕ್ಸ್ಚೇಂಜ್ ಮಾಡ್ಕೊಡತ್ತಾರ. ಸೊ ನಂದು ಏನು ಪ್ರಾಬ್ಲಮ್ ಆಗೈತಪ್ಪ ಅಂದ್ರೆ ಇಲ್ಲಿ ನೋಡತ್ತಿರಲ್ಲ ನಿಮಗೆ ಪ್ರೂಫ್ ಇರಲಿ ಅಂತೇಳಿ ಟ್ಯೂಬ ತೊಗೊಂಬಂದಿನಿ ನಾನು. ಸೊ ಇಲ್ಲಿ ಪಂಚರ್ ಆಗೈತಿ. ಅದು ಬಿಟ್ಟರೆ ನಿಮಗೆ ಹವಾ ಹಾಕ್ದಾಗ ಗೊತ್ತಾಗತ್ತಿದ್ದು
ಫುಲ್ ಕ್ರ್ಯಾಕ್ ಆಗಿಬಿಟ್ಟೈತೆ ಎಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು. ಇಲ್ಲಿ ನೋಡ್ರಿ ಆಲ್ರೆಡಿ ನಾನು ಟ್ಯೂಬ್ ಚೇಂಜ್ ಮಾಡ್ಸೀನಿ. ತೊಗೊಂಡು ಫಸ್ಟ್ ಸರ್ವಿಸ್ ಒಳಗೆ ಫಸ್ಟ್ ಸರ್ವಿಸ್ ಆದಮೇಲೆ ಚೇಂಜ್ ಮಾಡ್ಸೀನಿ. ಲಾಸ್ಟ್ ಟೈಮ್ ಏನು ಟ್ರಿಪ್ಪಿಗೆ ಹೋಗಿದ್ನಲ್ಲ ಆವಾಗ ಚೇಂಜ್ ಮಾಡ್ಸೀನಿ. ಬರೀ ಒಂದು ಪಂಚರ್ ಆಗಿತ್ತು. ಅದಾದಮೇಲೆ ಹವಾ ಹೊಂಟಿತ್ತು ತಿರ್ಗಾ ಪದೇ. ಸೊ ಹಂಗಾಗಿ ಚೇಂಜ ಮಾಡ್ಸೀನಿ. ನೆಕ್ಸ್ಟ್ ಅದಾದ ತಕ್ಷಣ ಏನಪ್ಪ ಪ್ರಾಬ್ಲಮ್ ಅಂದ್ರೆ ನೋಡ್ರಿ ಇಂಜಿನ್ ಆಯಿಲ್ ಯಾವ ಥರ ಲೀಕ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ನೋಡಾತಿರಲ್ಲ ಫುಲ್ ನೋಡ್ರಿ ಕವರ್ ಆಗುತ್ತೆ. ನಿಮಗೆ ಗಾಡಿನೂ ವಾಶ್ ಮಾಡಿಸಿಲ್ಲ ನಾನು, ಕಣ್ಣಾರೆ ನೀವು ನೋಡ್ಬೇಕಂತೇಳಿ. ಇಷ್ಟು ಇಲ್ಲಿ ಬರತೈತಿ. ನನ್ನ ಫ್ರೆಂಡ್ ಗುರುಂದು ಐತಲ್ಲ, ಗುರುಂದು ಆಯ್ತು, ಅವನದು ಮೇಲೆ ಬರತೈತಿ. ಇಬ್ಬರು ಗಾಡಿದಾಯ್ತು. ಮತ್ತು ಹೊಳ್ಳಿ ನನ್ನ ಪಿ ಜಿ ಒಳಗೆ ಇವಾಗ ಒಂದು ಹೊಸ ಜನ್ರೇಷನ್ ಗಾಡಿ ಬಂದೈತಿ, ಅಪ್ಡೇಟ್ ವರ್ಷನ್. ಸೊ ಅವ್ರದ್ದು ನಾನು ನೋಡಿದೆ ಗಾಡಿ, ಈಗ ಚೆನ್ನಾಗೈತದು. ನಿಮಗೆ ಗಾಡಿ ಸೌಂಡ್ ತೋರಿಸಿದೆ, ಇನ್ನೊಮ್ಮೆ ಬೇಕಾದ್ರೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿ ಜಸ್ಟ್ ಅ ಮಿನಿಟ್. ನಿಮ್ಗೆ ಹೇಳ್ದಂಗೆ ಗಾಡಿದು ಏನು ಪ್ರಾಬ್ಲಮ್ ಅಪ್ಪ ಅಂದ್ರೆ ಅದು ಇಂಜಿನದೊಂದು, ಅದು ಬಿಟ್ಟರೆ ರಿಮ್ಮಿಂದೊಂದು ಅನ್ನತ್ತಾರ ಆಲ್ಮೋಸ್ಟ್ ಎಲ್ಲ. ಮತ್ತು ಟ್ಯಾಪಿಂಗ್ ನಾಯ್ಸ್ ಅದು ಏನು ಗೊತ್ತಿಲ್ಲ. ಸೌಂಡ್ ಒಳಗೆ ನಂಗೆ ಏನು ಡಿಫ್ರೆನ್ಸ್ ಕಂಡಿಲ್ಲ, ಲೈಟಾಗಿ ಕಾಣತೈತಿ ಸೌಂಡಿಂದು. ಸೌಂಡಿನ ಮಾತ್ರ ಇಷ್ಟೊಂದು ಐತಿ. ಸೌಂಡ್ ಹೆಂಗೆ ಗೊತ್ತಾಗತ್ತಿಲ್ಲ ನನಗೂ. ನಾನು ನಿನ್ನೆ ಶೋರೂಮ್ ಅವ್ರಿಗೆ ಹೇಳಿದೆ ಇಂಜಿನ್ ಆಯಿಲ್ದೊಂದು, ಅದು ಬಿಟ್ಟರೆ ರಿಮ್ಮಿಂದೊಂದು ಅಂತ ಹೇಳಿದೆ. ಅವ್ರು ಇವಾಗ ಡೇಟ್ ಕೊಟ್ಟಾರ ಬರ್ರಿ ಅಂತೇಳಿ, 28 ಡೇಟಿಗೆ ಬಾ ಅಂತ ಹೇಳ್ಯಾರ. ಚೇಂಜ್ ಮಾಡಿಕೊಡ್ತೀವಿ. ಅದಾದ ತಕ್ಷಣ ಹಿಂಗಾಗುತ್ತಪ್ಪ ಅಂದ್ರೆ ನೋಡೋಣ ಅಂತ. ಇಂಜಿನ್ ರಿಪ್ಲೇಸ್ಮೆಂಟ್ ಇರುತ್ತೆ, ಏನು 5 ವರ್ಷ ಇಂಜಿನಿಗೆ ವಾರಂಟಿ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಯಾರ. ಸೊ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು, ನಮ್ಮದು ಅದು 5000 ಸಮಥಿಂಗ್ ಆಗಿತ್ತು. ಸೆಕೆಂಡ್ ಸರ್ವಿಸ್ ಆದ ತಕ್ಷಣ ಇವಾಗ ನೋಡಿರಿ 8815 ಕಿಲೋಮೀಟ್ರ್ ಓಡೈತಿ. ಏನು ಪ್ರಾಬ್ಲಮ್ ಏನು ಬಂದಿಲ್ಲ ನಿಮ್ಗೆ. ಅದ ಹೇಳ್ದಂಗೆ ಒಂದು ರಿಮ್ಮಿಂದ ಇಂಜಿನ್ ಆಯಿಲ್ ಬಿಟ್ಟರೆ ಏನಿಲ್ಲ. ಮತ್ತು ಮೈಲೇಜ್ ನೋಡಿದ್ರೆ ನೋಡಿರಿ, ಅವರೇಜ್ ಸ್ಪೀಡ್ 45 ಹಿಡಿದ್ರದ್ದು ಒಂದು ಹೊಡಿತೀನಿ. ನಾ ಅಂದರೂ 70-80 ಹೊಡಿತೀನಿ. 38 ಕಿಲೋಮೀಟ್ರ್ ಬಂದೈತಿ. ಟ್ರಿಪ್ 2 ಒಳಗೆ ನೋಡ್ಬೋದು, ಸೇಮ್ 38 ಐತಿ. ಸೊ ನೆಕ್ಸ್ಟ್ ಇಲ್ಲಿ ಫ್ಯೂಲ್ ತೋರ್ಸೋದಿಲ್ಲ, ನಿಮ್ಗೆ ಆಮೇಲೆ ಚೆಕ್ ಮಾಡಿ ತೋರಿಸ್ತೀನಂತ. ಅದು ಬಿಟ್ಟರೆ ಏನಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಅಂತೂ ಏನೂ ಬಂದಿಲ್ಲ. ನೀವು ಬ್ಯಾಟ್ರಿ ಪ್ರಾಬ್ಲಮ್ ಹೆಂಗಪ್ಪ ಗೊತ್ತಾಗುತ್ತಪ್ಪ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ನೋಡಿರಿ. ಬ್ಯಾಟ್ರಿ ನೋಡ್ಕೊಂಡ್ರೆ ಅಂದ್ರೆ 14 to 0.34 ಸಮಥಿಂಗ್ ಹೋಗ್ತಿದ್ರೆ ಗೊತ್ತಾಗುತ್ತೆ. ಸೊ ನೀವು ಇವಾಗ ನಿಮಗೆ ಗಾಡಿ ಬಂದ್ ಮಾಡಿ ತೋರಿಸ್ತೀನಿ ನೋಡಿರಿ, ಒಂದು ಜಸ್ಟ್ ಅ ಮಿನಿಟ್. ಸೊ ಗಾಡಿ ಬಂದಾಗಿಂದ ನೋಡಾತಿರಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಗಾಡಿ ಬಂದಾದ್ಮೇಲೆ ಹಿಂಗೆ 13.8 to 12 ಇರುತ್ತೆ. ಹಿಂಗಿತ್ತಂದ್ರೆ ಆರಾಮ್ ಬ್ಯಾಟ್ರಿ ಏನು ಸೇಫ್ ಇರುತ್ತೆ ಅಂತ ಅರ್ಥ. ಸೊ ಗೈಸ್, ಅದು ಆಯಿಲ್ ಲೀಕೇಜ್ ಯಾಕೆ ಆಗುತ್ತಪ್ಪ ಅಂದ್ರೆ ಹೇಳ್ತೀನಿ. ಅದೇನೋ ಪ್ರಾಬ್ಲಮ್ ಇಲ್ಲ ಅಂತ ಅದಾರ. ನಾನು ಒಂದಿಷ್ಟು ವಿಡಿಯೋ ಒಳಗೆ ನೋಡಿದ್ದೀನಿ. ಯಾಕೆ ಆಗುತ್ತಪ್ಪ ಅಂದ್ರೆ ಇಲ್ಲೇನು ನೋಡತ್ತಿರಲ್ಲ, ಗ್ಯಾಸ್ ಕಟ್ರ್ ಅಂತ ಹೇಳ್ತಾರೆ. ಗ್ಯಾಸ್ ಕಟ್ರ್ ಒಳಗೆ ಕರೆಕ್ಟ್ ಕುಂತಿರ್ಲಿಕ್ಕಂದ್ರೆ ಪ್ರಾಬ್ಲಮ್ ಇದ್ರೆ ಅಷ್ಟೇ ಆಯಿಲ್ ಲೀಕೇಜ್ ಆಗುತ್ತಂತಾರೆ. ಮೇ ಬಿ ನಾನು ಶೋರೂಮಿಗೆ ಹೋದಾಗೂ ಸೇಮ್ ನನಗೂ ಹಂಗೆ ಹೇಳಿದ್ರು. ನಿನ್ನೆ ಹೋಗಿದ್ವಿ ಇಲ್ಲಿ ಲೀಕೇಜ್ ಆಗೋದಕ್ಕೆ. ಅವಾಗ ಹೇಳಿ ಕಳಿಸಿದ್ರು ನಮಗೂ, ಏನಪ್ಪ ಗ್ಯಾಸ್ ಕಟ್ರದ್ದು ಏನೋ ಪ್ರಾಬ್ಲಮ್ ಇರಬೇಕು. ಗ್ಯಾಸ್ ಕಟ್ರ್ ಏನಾರ ಕರೆಕ್ಟಾಗಿ ಏನಾರ ಕುಂತಿರ್ಲಿಕ್ಕಂದ್ರೆ ಸರ್ವಿಸ್ ಒಳಗೆ ಅವಾಗ ಆಯಿಲ್ ಲೀಕೇಜ್ ಆಗುತ್ತೆ ಅಂತ ಹೇಳ್ಯಾರ. ಸೇಮ್ ನನ್ನ ಫ್ರೆಂಡ್ದು ಸೆಕೆಂಡ್ ಸರ್ವಿಸ್ ಮಾಡಿಸ್ದಾಗ ಅವಂಗೂ ಹಂಗೆ ಹೇಳಿದ್ರು. ಏನಾರ ಆ ಸೆಕೆಂಡ್ ಸರ್ವಿಸ್ ಆದಮೇಲೂ ತಿರ್ಗಾ ವಾಪಸ್ ಆಯಿಲ್ ಲೀಕೇಜ್ ಆಗತ್ತಂದ್ರೆ ಗಾಡಿ ತೊಗೊಂಬರ್ರಿ ಚೆಕ್ ಮಾಡಿ ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ನಿನ್ನಂತರೂ ಹೋಗಿ ತೋರಿಸಿದ್ವಿ, ನೋಡಿದ್ರಲ್ಲ ಇಷ್ಟಂದ್ರೂ ಐತಿ. ಇನ್ನೂ ಪ್ರಾಬ್ಲಮ್ ಏನಾರ ಬಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ಸೊ ಅದು ಬಿಟ್ಟರೆ ಮತ್ತೇನಿಲ್ಲ ಪ್ರಾಬ್ಲಮ್. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಇವಾಗ ಚೈನ್ದೊಂದು ಹೇಳಕತ್ತಾರೆ ನಿಮ್ಗೆ. ಚೈನದ್ದು ಒಂದು ಪ್ರಾಬ್ಲಮ್ ಬಂದಿತ್ತು, ನನ್ನಂತರೂ ಕರೆಕ್ಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಲೂವ್ ಮಾಡ್ಕೊತಾ ಇರ್ರಿ. 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಒಂದು ಸರಿ ಲೂವ್ ಮಾಡ್ಕೊತಾ ಇರ್ರಿ. ಅಂದು ಇವಾಗ ನೆಕ್ಸ್ಟ್ ಮಾಡಿಸ್ಬೇಕು. ವಾಟರ್ ವಾಶ್ ಎದಕ್ಕೆ ಮಾಡಿಸಿಲ್ಲಪ್ಪ ಅಂತ ಹೇಳಿದ್ನಲ್ಲಿ ನಿಮ್ಗೆ, ಆ ಲೀಕೇಜ್ ತೋರಿಸ್ಬೇಕು ಅನ್ನೋದಕ್ಕೆ ಸಾಕಷ್ಟು ಜನ ಕೇಳ್ಯಾರ ನನಗೆ ಈ ವಿಡಿಯೋ ಒಳಗೆ. ಮೆಸೇಜ್ ಮಾಡಿದ್ರು, DM ಮಾಡಿದ್ರು ಇನ್ಸ್ಟಾ ಒಳಗೆ. ಸೊ ಅದಕ್ಕಾಗಿ ಹಾಫ್ ರೋಡು ಹೋಗಿ ಬಂದೀವಿ. ಕ್ಲಿಪ್ ಅದು ಹಾಕ್ತೀನಂತ. ನಿಮ್ಗೆ ಸೌಂಡ್ ನೋಡಿದರೆ ಸೈಲೆನ್ಸರ್ ಸೌಂಡು ರನ್ನಿಂಗ್ ಒಳಗೆ ಹೆಂಗೆ ಕೇಳಿಸುತ್ತೆ, ನಿಂತಲ್ಲಿ ಹೆಂಗೆ ಕೇಳಿಸುತ್ತೆ, ಇಗ್ನಿಷನ್ ಸೈಲೆನ್ಸರ್ ಸೌಂಡ್ ಸಹಿತ ನೋಡಿದರೆ ಎಲ್ಲ ತೋರಿಸ್ತೀನಿ. ಸೊ ಗಾಯ್ ನಿಮಗೆ ನಾನು ಸೆಕೆಂಡ್ ಸರ್ವಿಸ್ ಇದು ಎಷ್ಟೆಷ್ಟು ಅಮೌಂಟ್ ಬಂತು ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ಇಲ್ಲೇ ಐತೆ ನೋಡಿರಿ ಬಿಲ್ ನೋಡಾತಿರಲ್ಲ. ಟೋಟಲ್ ಬಂದುಬಿಟ್ಟು 2073 ಆಗೈತಿ.
ನಾನು ಇದನ್ನು ಪ್ರೀಮಿಯರ್ ಶೋರೂಮ್ ಒಳಗೆ ಮಾಡಿಸ್ಲಿಲ್ಲ. ಯಾಕಪ್ಪ ಅಂದ್ರೆ ನಂದು ಎಕ್ಸಾಮ್ ಇತ್ತು. ಸೊ ಹಾಗಾಗಿ ನಾನು ನಾರ್ಮಲ್ ಹೀರೋ ಶೋರೂಮ್ ಒಳಗೆ ಮಾಡಿಸ್ಕೊಂಡು ಹೋದೆ. ಅವ್ರು ಹೆಂಗೆ ಸರ್ವಿಸ್ ಮಾಡ್ಯಾರೋ ಗೊತ್ತಿಲ್ಲ, ಸ್ವಲ್ಪ ಸರ್ವಿಸ್ ಮಾತ್ರ ಅಷ್ಟು ಸರಿಯಾಗಿಲ್ಲ. ಈ ಸಲ ಪ್ರೀಮಿಯರ್ ಜನರಲ್ ಚೆಕಪ್ ಬಿಡಬೇಕಂತ ಮಾಡೀನಿ. ಯಾರಾದರೂ ಸರ್ವಿಸ್ ಮಾಡಿಸೋರಿದ್ರೆ ಮುಂದಿಂತ ಸರ್ವಿಸ್ ಮಾಡಿಸ್ಕೊಂಡವ್ರಿ. ಹೀರೋದವರು ಸರ್ವಿಸ್ ಅಂತೂ ವರ್ಸ್ಟ್ ಆಯ್ತು ಅನ್ನತ್ತಾರ ಆಲ್ಮೋಸ್ಟು. ಮೇ ಬಿ ನನಗೆ ಇನ್ನೂ ಹಂಗೆ ಅನ್ಸತ್ತೈತಿ ಈಗೀಗ. ಬಟ್ ಇಲ್ಲಿ ನೋಡತ್ತಿರಲ್ಲ ಫಸ್ಟಾಗಿ ಇದು ನೋಡಿರಿ, ಮೇಂಟೆನೆನ್ಸ್ ಚಾರ್ಜು ತೊಗೊಂಡಾರ. ಚೈನ್ ಕ್ಲೂಬ್ ಆಯ್ತು. ಹೀರೋ ಆಯಿಲದ್ದು ನೋಡಿರಿ, ಆಯಿಲದ್ದು ಬಂದುಬಿಟ್ಟು ನಿಮ್ಗೆ ಟೋಟಲ್ 1600 ರೂಪಾಯಿ ಆಗೈತಿ. ಆ ಚೈನ್ ಕ್ಲೀನರ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ನೋಡಿರಿ, ವಾಟರ್ ವಾಶ್ ಅಂತ ಹಿಡ್ತಾರೆ. ವಾಟರ್ ವಾಶ್ ಚಾರ್ಜ್ ಅಂತ. ವಾಟರ್ ವಾಶ್ ಎಲ್ಲ ಫ್ರೀ ಇರುತ್ತೆ, ಬಟ್ ಅದಕ್ಕೂ ಅಮೌಂಟ್ ತೊಗೊಂಡಾರೆ ಇವರು ಸರ್ವಿಸ್ ಒಳಗೆ. ಲೇಬರ್ ಚಾರ್ಜ್ ಎಲ್ಲ ಅದು ಎಲ್ಲ ಇರುತ್ತೆ. ಇಲ್ಲೊಂದು ನೋಡೋದಿರಲ್ಲ, ಅಡಿಷ್ನಲ್ ರಿಪೇರಿ ಚಾರ್ಜ್ ಏನಪ್ಪ ಅಂದ್ರೆ ಅದೇ ಮೇ ಬಿ ನಾನು ಆಯಿಲ್ ಲೀಕೇಜ್ ಆಗತ್ತೆ ಅನ್ನೋ ಹೇಳೋ ಕಾರಣಕ್ಕೆ ಅವರು ಒಂದು ಪಾಠ ಕೊಟ್ಟಿದ್ರು. ಇಲ್ಲೇ ನೋಡ್ರಿ, ತೋರಿಸ್ತಿಂತಾರ್ರಿ. ಇಲ್ಲೇ ನೋಡತ್ತಿರಲ್ಲ, ಮೇ ಬಿ ಇದೇ ಪಾರ್ಟ್ ಕಡೆ ಇರ್ಬೇಕದು. ಬಟ್ ಆಯಿಲ್ ಈಗ ಅಲ್ಲಿ ಬರತ್ತಿಲ್ಲ, ಕೆಳಗಡೆಯಿಂದ ಬರತ್ತೈತಿ. ಅದನ್ನೂ ಹೇಳಿ ಬಂದೀವಿ. ಸೊ ಈಗ ಏನು ಮಾಡ್ತಾರೆ ಗೊತ್ತಿಲ್ಲ. 28ಗೆ ಕೊಟ್ಟಾರ. ಆಫ್ಟ್ರ್ ಅದು ಇದನ್ನು ಆಯಿಲ್ ಇಂಜಿನ್ ಚೇಂಜ್ ಮಾಡಿಸ್ಕೊಂಬಂದ ತಕ್ಷಣ ನಿಮ್ಗೆ ಅದ್ರದ್ದು ಒಂದು ವಿಡಿಯೋ ಮಾಡಾಕ್ತೀನಿ ಅಂತ, ಅದ್ರದ್ದು ಅಪ್ಡೇಟ್ ಕೊಡ್ತೀನಿ. ಏನೇನಿಲ್ಲ ಇಲ್ಲ ಅನ್ನೋದು. ಬಟ್ ಈಗಿನ ಜನ್ರೇಷನ್ ಗಾಡಿ, ಈ ಬರೋ ಗಾಡಿ ಮಾತ್ರ ಚೆನ್ನಾಗದವು. ಈ ಬರೋ ಗಾಡಿಗೆ ಎಕ್ಸ್ಟ್ರಾ ಇಲ್ಲೊಂದು ಇದನ್ನು ಕೊಡತ್ತಾರ, ಸ್ಟಿಕ್ಕರ್ ಕೊಡತ್ತೆ. ಅದು ಬಿಟ್ಟು ಸೌಂಡು ಚೆನ್ನಾಗಿ ಕೊಡತ್ತಾರ. ನೆಕ್ಸ್ಟ್ ಒಳ್ಳೆ ಅದ್ರದ್ದು ಫಸ್ಟ್ ಈಗ ಬರೋ ಗಾಡಿಗೆ ಏನಪ್ಪ ಅಂದ್ರೆ ಸಸ್ಪೆನ್ಷನ್, ಇಲ್ಲಿ ನೋಡತ್ತಿರಲ್ಲ ಕೆಳಗಡೆ ಸಸ್ಪೆನ್ಷನ್ ಕಡೆ ಇಲ್ಲೂ ಎಕ್ಸ್ಟ್ರಾ ಏನೋ ಒಂದು ಇದನ್ನು ಕೊಡತ್ತಾರಂತೆ ಸೇಫ್ಟಿಗೆ. ಅದು ಬಿಟ್ಟರೆ ಏನಿಲ್ಲ, ಆಲ್ ಓವರ್ ಎಲ್ಲ ಸೇಮ್ ಐತಿ. ಮತ್ತು ನಿಮಗೆ ಡಿಸ್ಕ್ ಬ್ರೇಕ್ ಒಳಗೆ ಏನಪ್ಪ ಅಂದ್ರೆ ನೀವು ಚೈನ್ ಲೂಬ್ ವಾಶ್ ಮಾಡಿಸ್ಬೇಕಾದ್ರೆ, ಡೀಸೆಲ್ ವಾಶ್ ಮಾಡಿಸ್ಬೇಕಾದ್ರೆ ಹುಷಾರಾಗಿರ್ರಿ. ಯಾಕಂದ್ರೆ ಡೀಸೆಲ್ ಇದಾಯ್ತು ಒಂದು ಸ್ವಲ್ಪ ಇದಾಯ್ತು ಅಂದ್ರೆ ಭಾಳ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಮತ್ತೇನಿಲ್ಲ, ಗಾಡಿ ಮಾತ್ರ ಚೊಕ್ಕ ಐತಿ, ಇಷ್ಟೊಂಥರ ಐತಿ. ಸೊ ಗಾಡಿದು ಸೆಕೆಂಡ್ ಸರ್ವಿಸಿದ್ದು ಆದ ತಕ್ಷಣ ಅದರ ಸೌಂಡು ಐತಿ, ಫಸ್ಟ್ ಸರ್ವಿಸ್ ಆದ್ಮೇಲೆ ಗಾಡಿ ಸೌಂಡ್ ಐತಿ. ಎರಡೂ ಹಾಕ್ತೀನಿ, ಕಂಪೇರ್ ಮಾಡ್ಕೊರಿ. ನಿಮ್ಗೆ ಏನು ಚೇಂಜ್ ಅನಿಸುತ್ತೆ ಏನಿಲ್ಲ ಅನ್ನೋದು ಡಿಫ್ರೆನ್ಸ್ ನೋಡ್ಕೊರಿ. ಕೇಳಿಸ್ಕೊಳತ್ತಿರಲ್ಲ, ಗೊತ್ತಾಗುತ್ತೆ ನಿಮಗೆ ಯಾವ ಸೌಂಡ್ ಚೇಂಜ್ ಆಗೈತಿ ಏನಿಲ್ಲ. ಸೈಲೆನ್ಸರ್ ಸೌಂಡು, ಇಂಜಿನ್ ಸೌಂಡು, ಟ್ಯಾಪಿಂಗ್ ನಾಯ್ಸು ಅಥವಾ ಏನು ಅಂಥೇಳಿ ಎಲ್ಲ ಗೊತ್ತಾಗುತ್ತೆ. ಸೊ ಗಾಯ್ಸ್, ನಿಮಗೆ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ಇಲ್ಲೇನು ಮಾರ್ಕ್ ನೋಡತ್ತಿರಲ್ಲ ಗೇರ್ ಮಗ್ಲ. ಸೊ ಹಂಗೆ ಮಾರ್ಕ್ ಕರೆಕ್ಟ್ ಇರಬಾರ್ದು, ಯಾಕಂದ್ರೆ ಅದರಿಂದನೇ ಇಂಜಿನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ಸೊ ಗೇರ್ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಹಾಕೋರಿ, ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ ಇಂಜಿನಿಗೆ. ನೋಡತ್ತಿರಲ್ಲ 4ನೇ ಗೇರ್ ತೆಗೆದ್ರೆ ನೋಡ್ರಿ ನೋಡ್ರಿ ಗೇರ್ ಮಾರ್ಕ್. ಈಗ ಇವಾಗ ನೋಡ್ರಿ ಗೇರ್ ಹಾಕೋಣ, ನೆಕ್ಸ್ಟ್ ಮಾರ್ಕ್ ಬರುತ್ತೆ ನೋಡ್ರಿ. ಇದು ಒಂದು ಮೇನ್ ರೀಸನ್ ಆಗುತ್ತೆ. ಹುಷಾರಲ್ಲಿ ಗೇರ್ ಎಕ್ಸ್ಚೇಂಜ್ ಮಾಡ್ಕೊಡ್ರಿ. ಇಷ್ಟ ವಿಡಿಯೋ ಇಷ್ಟ ಆತಂದ್ರೆ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಎಕ್ಸ್ಪಲ್ಸ್ ಗಾಡಿ ಯಾರು ತೊಗೊಂಡ್ರೆ ಅಷ್ಟ್ರಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಗಾಡಿ ತೊಗೊಳ್ಳೋರು ಸುಮ್ಮನೆ 2 ಲಕ್ಷ, ಈಗ GST ಕಡಿಮೆ ಆಗೋಣ, ಸ್ವಲ್ಪ ಕಡಿಮೆ ಆಗೋದು 20,000. ಈಗ ನಿಮಗೆಲ್ಲ 2,30,000 ಒಳಗಡೆ, 25 ಒಳಗಡೆ ಸಿಗುತ್ತೆ. ನಾವು ತೊಗೊಂಡಿದ್ದು 240ಗೆ. ಇವಾಗೆಲ್ಲ ಬರೋ ಗಾಡಿ ಚೆನ್ನಾಗಿದಾವೆ ಅಂತಾರೆ. ಬಟ್ ನಮ್ಮ ಫ್ರೆಂಡ್ ಒಬ್ರು ತೊಗೊಂಡಾರ, ಅದನ್ನೂ ಎತ್ಕೊಂಬಂದು ಅದ್ರದ್ದು ಬೇಕಾದ್ರೆ ರಿವ್ಯೂ ಕೊಡ್ತೀನಿ ನಿಮ್ಗೆ. 2 ಗಾಡಿದು ಒಟ್ಟಿಗೆ ರಿವ್ಯೂ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಬೇಕಂದ್ರೆ. ನೆಕ್ಸ್ಟ್ ಯಾರಿಗಾರ ವಿಡಿಯೋ ಬೇಕಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ಈಗ ಜನ್ರೇಷನ್ ಗಾಡಿದು, ಹಳೆ ಜನ್ರೇಷನ್ ಗಾಡಿದು ಅಂಥೇಳಿ ನೀವು ನಿಮ್ಮ ಕಮೆಂಟ್ ಮ್ಯಾಗ ನೆಕ್ಸ್ಟ್ ವಿಡಿಯೋ ಮಾಡಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡ್ತೀನಿ. ಸೊ ನೋಡಿರಲ್ಲ, ಹೋಪ್ ವಿಡಿಯೋ ಇಷ್ಟ ಆತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಸಪೋರ್ಟ್ ಇದ್ದೇ ಇರಲಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.